ಇನ್ನು ಲೋಕಸಮರದ ಬೆನ್ನಲ್ಲೇ ಇಕ್ಬಾಲ್ ಅನ್ಸಾರಿ ಸ್ಫೋಟಕ ಆಡಿಯೋ ಒಂದು ರಿವೀಲ್ ಆಗಿದೆ. ನನ್ನ ಸೋಲಿಗೆ ಕಾಂಗ್ರೆಸ್ ಮುಖಂಡರೇ ಕಾರಣ. ಲೋಕಸಮರದ ಹೊತ್ತಲ್ಲೇ ಇಕ್ಬಾಲ್ ಅನ್ಸಾರಿ ಸ್ಫೋಟಕ ಆಡಿಯೋ. ನಾನು ಸೋಲೋದಕ್ಕೆ ಕಾಂಗ್ರೆಸ್ ಮುಖಂಡರೇ ಕಾರಣ. ಮುಸ್ಲಿಂ ಮುಖಂಡ ಬೆಳಿಬಾರದು ಅಂತ ಸೋಲ್ಸಿದ್ರಿ. ಕಾಂಗ್ರೆಸ್ ವಿರುದ್ಧ ಇಕ್ಬಾಲ್ ಅನ್ಸಾರಿ ಗಂಭೀರ ಆರೋಪವನ್ನು ಮಾಡಿರೋದು. ಅನೇಕ ಕಾಂಗ್ರೆಸ್ ನಾಯಕರು ನನ್ನ ಸೋಲಿಗೆ ಕಾರಣವಾದ್ರು. ಯಾರೋ ಹೊರಗಿನವರಿಂದ ಅಲ್ಲ, ನಮ್ಮ ಪಕ್ಷದಲ್ಲಿ ಇರೋರಿಂದಾನೇ ಆಗಿರುವಂಥದ್ದು ಅಂತ. ಮನೆ ಮನೆಗೆ ಹೋಗಿ ಮೋಸದ ಬಗ್ಗೆ ಅರಿವು ಮೂಡಿಸ್ತೇನೆ ಅಂತ ಕೂಡ ಇಕ್ಬಾಲ್ ಅನ್ಸಾರಿ ಮಾತನಾಡಿದ್ದಾರೆ ಅಂತ ಈ ಒಂದು ಆಡಿಯೋದಲ್ಲಿ ಗೊತ್ತಾಗ್ತಾ ಇದೆ. ಇವರೆಲ್ಲರೂ ಸೇರ್ಕೊಂಡು 2023ನೇ ಚುನಾವಣೆಯಲ್ಲಿ ಇವತ್ತು ಅಮಾಯಕರಾಗಿರ್ತಕ್ಕಂಥ ನನಗೆ ಇವರು ಎಲ್ಲರೂ ಒಂದು ಜಾಲವನ್ನು ಹಾಕಿ ನನಗೆ ಸೋಲುವಂತೆ ಮಾಡಿದ್ದಾರೆ. ಹೊರತಾಗಿ ನಾನು ನನ್ನ ತಪ್ಪಿನಿಂದ ನಾನು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ. ನನ್ನ ತಪ್ಪಿಂದ ನಾನು ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇಲ್ಲ ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಯಾರು ಸಹಿತ ಹೊರಗಡೆ ಬಹುಶಃ ಮಾತನಾಡ್ಲಿಕ್ಕಿಲ್ಲ ಅಥವಾ ಮಾತನಾಡ್ತಿರಬಹುದು. ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಮುಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ನಡೀತದೆ ಇಡೀ ರಾಜ್ಯ ತುಂಬಾ. ಯಾಕಂದ್ರೆ ಇದು ಒಂದು ಸಮಾಜಕ್ಕೆ ಏನಪ್ಪಾ ಅಂದ್ರೆ ಈ ಸುದ್ದಿ ಹೋಗುತ್ತದೆ. ಈ ಸುದ್ದಿ ಏನಿದೆ ಖಂಡಿತವಾಗ್ಲೂ ಇಡೀ ಮುಸ್ಲಿಂ ಸಮಾಜದ ಬಂಧುಗಳಲ್ಲಿ ಎಲ್ಲರಲ್ಲಿ ಈ ಒಂದು ಸುದ್ದಿಯನ್ನು ಹರಡಿಸುತ್ತೇನೆ. ಯಾಕಂತ ಹೇಳಿದ್ರೆ ನನಗೆ ಬೇಕಂತ ಹೇಳ್ಬಿಟ್ಟು ಇವರು ಸೋಲಿಸಿದ್ದಾರೆ. ಇವರೆಲ್ಲರೂ ಸೇರ್ಕೊಂಡು 2023ನೇ ಚುನಾವಣೆಯಲ್ಲಿ ಇವತ್ತು ಅಮಾಯಕರಾಗಿರ್ತಕ್ಕಂಥ ನನಗೆ ಇವರು ಎಲ್ಲರೂ ಒಂದು ಜಾಲವನ್ನು ಹಾಕಿ ನನಗೆ ಸೋಲುವಂತೆ ಮಾಡಿದ್ದಾರೆ. ಹೊರತಾಗಿ ನಾನು ನನ್ನ ತಪ್ಪಿನಿಂದ ನಾನು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ. ನನ್ನ ತಪ್ಪಿಂದ ನಾನು ಸೋಲಿಲ್ಲ ಬಂಧುಗಳೇ. ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಯಾರು ಸಹಿತ ಹೊರಗಡೆ ಬಹುಶಃ ಮಾತನಾಡ್ಲಿಕ್ಕಿಲ್ಲ ಅಥವಾ ಮಾತನಾಡ್ತಿರಬಹುದು. ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಮುಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ನಡೀತದೆ ಇಡೀ ರಾಜ್ಯ ತುಂಬಾ. ಯಾಕಂದ್ರೆ ಇದು ಒಂದು ಸಮಾಜಕ್ಕೆ ಏನಪ್ಪಾ ಅಂದ್ರೆ ಈ ಸುದ್ದಿ ಹೋಗುತ್ತದೆ. ಈ ಸುದ್ದಿ ಏನಿದೆ ಖಂಡಿತವಾಗ್ಲೂ ಇಡೀ ಮುಸ್ಲಿಂ ಸಮಾಜದ ಬಂಧುಗಳಲ್ಲಿ ಎಲ್ಲರಲ್ಲಿ ಈ ಒಂದು ಸುದ್ದಿಯನ್ನು ಹರಡಿಸುತ್ತೇನೆ. ಯಾಕಂತ ಹೇಳಿದ್ರೆ ನನಗೆ ಬೇಕಂತ ಹೇಳ್ಬಿಟ್ಟು ಇವರು ಇದು ಗಂಗಾವತಿ ಟಿಕೆಟ್ ಸಂಬಂಧಪಟ್ಟ ಹಾಗೆ ವಿಧಾನಸಭಾ ಚುನಾವಣೆ ಏನು ಟಿಕೆಟ್ ಅನೌನ್ಸ್ ಆಯಿತು. 2ನೇ ಹಂತದಲ್ಲಿ ಟಿಕೆಟ್ ಅನೌನ್ಸ್ ಆದಾಗ ಗಂಗಾವತಿಯಿಂದ ಇಕ್ಬಾಲ್ ಅನ್ಸಾರಿ ಅವರ ಹೆಸರು ಬಂದಿತ್ತು. ಆಗಲೇ ಒಂದಷ್ಟು ಲೋಕಲ್ ಲೀಡರ್ಗಳು ಇದನ್ನ ಒಪ್ಪಿರಲಿಲ್ಲ, ಕಾಂಗ್ರೆಸ್ ನಾಯಕರೇ ಒಪ್ಪಿರಲಿಲ್ಲ. ಉದಾಹರಣೆಗೆ HR ಶ್ರೀನಾಥ್ ಅಂತ ನಾಯಕರುಗಳೇ ಓಪನ್ ಆಗಿ ಹೇಳಿದ್ರು, ನಮಗೆ ಈ ವಿಚಾರ ಒಪ್ಪಿಗೆ ಇಲ್ಲ ಅಂತ. ಸೊ ಇದೀಗ ಈ ಮಾತನ್ನು ಹೊರಹಾಕಿದ್ದಾರೆ ಅನ್ಸಾರಿ.